ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಹಾಗೆ ಮಾರ್ನಿಂಗೇ ನಮ್ಮತ್ತೆ ರೊಟ್ಟಿಗೆ ಹಸಿಟ್ಟನ್ನ ಇಟ್ಟಿದ್ರು. ಹಾಗೆ ನಾನೊಂದು ಡಿಟಾಕ್ಸ್ ಡ್ರಿಂಕ್ನ ಕೂಡ ಇಟ್ಟಿದ್ದೆ. ಹಾಗೆ ಒಂದು ಸಲಾಡ್ ಕೂಡ ಮಾಡ್ಕೊಳ್ಳೋಣ ಅಂತ ನಾನು ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೆ. ಇದು ಸಲಾಡ್ ಬಂದು ಕಾಬೂಲ್ ಕಡಲೆಕಾಳ್ದು ಸಲಾಡು. ಹಾಗೆ ಇದಕ್ಕೆ ನಾನು ಏನೇನ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಸ್ವಲ್ಪ ಹಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಸಲಾಡ್ನ ಹೇಗೆ ಮಾಡೋದು ಅಂತಲೂ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆಯೇ ಈಗ ಒಂದು ಟೊಮೆಟೊ, ಸಣ್ಣದಾಗಿ ಒಂದು ಟೊಮೆಟೊನೂ ಕೂಡ ಹಚ್ಕೊಂಡು ಇಟ್ಕೋತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ನೆಕ್ಸ್ಟ್ ನಾನು ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ಕೂಡ ತೋರಿಸ್ತೀನಿ. ಈಗ ಸ್ವಲ್ಪ ಮೆಣಸು ಕೂಡ ಬೇಕಿತ್ತಲ್ಲ, ಅದಕ್ಕೆ ಮೆಣಸನ್ನ ಕೂಡ ಕುಟ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ. ಪುಡಿ ಮಾಡಿಕೊಂಡು ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಈಗ ಡಿಟಾಕ್ಸ್ ಡ್ರಿಂಕು ಕೂಡ ರೆಡಿಯಾಗಿತ್ತು. ಅದನ್ನು ಕೂಡ ಸ್ವಲ್ಪ ಸೋಸ್ಕೊಂಡು, ನನಗೆ ಇಬ್ಬರು ಕುಡಿತೀವಿ, ನಾನು ನಮ್ಮ ಮನೆಯವರಿಬ್ಬರು ಕುಡಿತೀವಿ. ಹಾಗಾಗಿ ಅವ್ರಿಗೊಂದು ಗ್ಲಾಸು ನನಗೊಂದು ಗ್ಲಾಸ್ನ ರೆಡಿ ಮಾಡಿಕೊಂಡು ಅವ್ರಿಗೂ ಕೂಡ ಕೊಟ್ಟು ಬಂದೆ. ನಾನು ಕೂಡ ಕುಡಿದು ಆಮೇಲೆ ಸಲಾಡ್ನ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡೆ. ನಾನಿಲ್ಲಿ ನೋಡ್ಬೋದು ನೀವು, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಹಾಗೆ ಅರ್ಧ ಸೌತೆಕಾಯಿ, ಒಂದೆರಡು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ತುರ್ಕೊಂಡು ಇಟ್ಕೋಬೇಕು. ಒಂದು ಮಿಕ್ಸ್ ಬೌಲ್ಗೆ ನಾನು ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಒಂದೆರಡು ವಿಷಲ್ನ ಕೂಗಿಸ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈ ಕಾಬೂಲ್ ಕಡಲೆನ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ದಾಳಿಂಬ್ರೆನೂ ಕೂಡ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಕ್ಯಾರೆಟ್, 2-3 ಕ್ಯಾರೆಟ್, ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ತಕ್ಕನಾಗಿ ಕ್ಯಾರೆಟ್ನ ಹಾಕ್ಕೊಳ್ಳಿ. ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಇದಿಷ್ಟನ್ನು ನೀವು ಯಾವ ರೀತಿ ಬೇಕಾದರೂ ಸಲಾಡ್ನ ಮಾಡ್ಕೋಬೋದು. ನಾನಿವತ್ತು ಈ ಥರ ಕಾಬೂಲ್ ಕಡಲೆನ ಬಳಸ್ಕೊಂಡು ನಾನಿವತ್ತು ಸಲಾಡ್ನ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು ಒಂದೊಂದು ಪ್ರೋಟೀನ್ ರಿಚ್ ಫುಡ್ನ ನಾವು ನಮ್ಮ ದಿನದ ಇದರಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ತುಂಬ ಬೆನಿಫಿಟ್ಟು. ಹಾಗೆ ಇದನ್ನು ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ತೊಗೋತೀನಿ. ನಾನು ಯಾವುದೇ ಥರ ಮೀಲ್ನ ತೊಗೊಳ್ಳಲ್ಲ ಮಧ್ಯಾಹ್ನದೊತ್ತು. ಹಾಗಾಗಿ ನಾನು ಇದನ್ನು ಮಧ್ಯಾಹ್ನಕ್ಕೆ ಒಂದು ಪ್ರೋಟೀನ್ ರಿಚ್ ಫುಡ್ಡಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ತುಂಬ ಬೇಡ ಉಪ್ಪು. ಸಾಲ್ಟನ್ನ ತುಂಬ ಕಮ್ಮಿ ಯೂಸ್ ಮಾಡಬೇಕು, ತುಂಬ ಜಾಸ್ತಿ ಯೂಸ್ ಮಾಡಬಾರ್ದು. ಹಾಗಾಗಿ ಸ್ವಲ್ಪ ಸಾಲ್ಟನ್ನ ಕೂಡ ಹಾಕ್ಕೊಂಡು ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನಿಮಗೆ ಬೇಕಂದರೆ ಗಾರ್ನಿಷಿಂಗ್ಗೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಇದೆ ಅಂತ. ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಹಾಗೆ ಗಾರ್ನಿಷಿಗೆ ಕೊತ್ತಂಬರಿನೂ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸು ಅಷ್ಟೇ. ಯಾರೆಲ್ಲ ಈ ಥರ ಟೊಮೆಟೊ, ಈರುಳ್ಳಿನ ಹಾಗೆ ಹಸಿಯಾಗಿ ತಿನ್ನಲ್ಲ ಅಂಥವ್ರಿಗೆ ಇದು ಬೆಸ್ಟ್ ಫುಡ್. ಅಮ್ಮ ಮಗ ಕೂಡ ಈಗ ಎದ್ದು ಬಂದ. ಹಾಗೆ ನಮ್ಮತ್ತೆ ರೊಟ್ಟಿಗೆ ಹಂಚನ್ನ ಇಟ್ಟಿದ್ರು. ಇನ್ನೇನು ರೊಟ್ಟಿ ಹಾಕ್ತಾರೆ, ಅವರು ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ವಿಡಿಯೋನ ಮಾಡ್ಕೋತಾ ಇದ್ದೆ ಅಷ್ಟೇ. ಈ ರೊಟ್ಟಿಗೆ ಅವರು ಒಂದು 3-4 ಥರ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದಾರೆ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ರವೆ, ಈ ಥರ ಒಂದಷ್ಟು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಹಾಗೆ ಈ ರೊಟ್ಟಿಗೆ ಅಂತ ಅವರು ತರಕಾರಿ ಎಣ್ಗಾಯಿನ ಮಾಡಿದರು. ಅದನ್ನು ತುಂಬ ಚೆನ್ನಾಗಿತ್ತು. ರೊಟ್ಟಿ ಅಂತೂ ಪೇಪರ್ ಥರ ಬರುತ್ತೆ, ತಿನ್ನುವಾಗ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಏನಾದರೂ ಸೈಡಿಗೆ ಇದ್ಬಿಟ್ರೆ ಅಂತೂ ಒಂದು 3-4 ರೊಟ್ಟಿನ ತಿನ್ಬೋದು. ಹಾಗೆ ತರಕಾರಿ ಗೊಜ್ಜು ಕೂಡ ರೆಡಿಯಾಗಿತ್ತು. ಈ ಎಣ್ಗಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋ ಎಣ್ಗಾಯಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ನು. ಈ ಎಣ್ಗಾಯಿ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ.
ಹಾಗೆ ರೊಟ್ಟಿ ನೋಡ್ಬೋದು ನೀವು ಎಷ್ಟು ಪೇಪರ್ ಥರ ಇದೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ರೊಟ್ಟಿ ಎಲ್ಲ ಆದಮೇಲೆ ಅವ್ರಿಗೂ ಕೂಡ ಟಿಫನ್ನ ನಾನು ಹಾಕ್ಕೊಟ್ಟೆ. ಹಾಗೆ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಕೂಡ ಹೊರಟೆ. ಇವತ್ತು ಸ್ವಲ್ಪ ಕೆಲಸ ಇತ್ತು. ಹಾಗೆ ಮಗನಿಗೆ ವ್ಯಾಕ್ಸಿನ್ ಕೂಡ ಹಾಕ್ಸ್ಬೇಕಿತ್ತು, ಅದಕ್ಕೆ ಹಾಸ್ಪಿಟಲ್ಗೆ ಕೂಡ ಹೋಗಿದ್ವಿ ಇವತ್ತು. ಅವನಿಗೆ 2 ಇಯರ್ಸ್ ಒಳಗಡೆದು ಒಂದಷ್ಟು ವ್ಯಾಕ್ಸಿನ್ಸ್ನ ನಾವು ಸ್ಕಿಪ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ಅದನ್ನು ಕೂಡ ಹಾಕ್ಸ್ಕೊತಾ ಇದ್ದೀವಿ. ಪ್ರೈವೇಟಲ್ಲಿ ಹಾಕ್ಸೋದನ್ನೆಲ್ಲ ಹಾಕ್ಸ್ಬೇಕಿತ್ತು, ಅದು ಹಾಕ್ಸಿರಲಿಲ್ಲ. ಗೌರ್ಮೆಂಟಲ್ಲಿ ಹಾಕ್ಸ್ತಾ ಇದ್ದೀವಿ, ಬಟ್ ಪ್ರೈವೇಟಲ್ಲಿ ಹಾಕ್ಸಿರಲಿಲ್ಲ. ಅದಕ್ಕೆ ಕೂಡ ಅದನ್ನು ಹಾಕ್ಸ್ಕೊಂಡು ಬರೋಣ ಅಂತ ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ವಿ. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ. ಇವ್ನು ನೋಡ್ಬೋದು ಎಷ್ಟು ತರಲೆ ಮಾಡ್ತಿದ್ದಾನೆ, ಓಡಾಡ್ತಿದ್ದಾನೆ ಆ ಕಡೆಯಿಂದ ಈ ಕಡೆಗೆ. ಅವ್ನಿಗೆ ಗೊತ್ತಿಲ್ಲ ಇವತ್ತು ಇಂಜೆಕ್ಷನ್ ಕೊಡ್ತಾರೆ ಅಂತ, ಅದಕ್ಕೆ ಅವನು ಆರಾಮಾಗಿ ಓಡಾಡ್ತಿದ್ದ. ಹಾಗೆ ವ್ಯಾಕ್ಸಿನ್ನ ಕೂಡ ಹಾಕ್ಸ್ಕೊಂಡು ನಾವು ಕೂಡ ಮನೆಗೆ ರಿಟರ್ನ್ ಬಂದ್ವಿ. ಹಾಗೆ ಮಕ್ಕಳಿಗೆ ವ್ಯಾಕ್ಸಿನ್ಸು ತುಂಬಾ ಇಂಪಾರ್ಟೆಂಟು. ಯಾರ ಮನೇಲೆಲ್ಲ ಮಕ್ಕಳಿದ್ದಾರೆ ಅಂದರೆ ಒಂದ್ಸಲಿ ನಿಮ್ಮ ಡಾಕ್ಟ್ರ್ ಹತ್ರ ಎಲ್ಲ ವ್ಯಾಕ್ಸಿನ್ಸ್ನ ಹಾಕ್ಸ್ಬೇಕು. ನಾನು ಕೂಡ ಮಿಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಕೂಡ ನಾನು ಇವಾಗ ಹಾಕ್ಸ್ಕೊತಾ ಇದ್ದೀನಿ. ನನಗೆ ಊಟ ಎಲ್ಲ ಮಾಡಿಸಿ ಶಾಪಿಗೆ ಕೂಡ ಬಂದೆ. ನಮ್ಮಮ್ಮ ಅಷ್ಟರಲ್ಲಿ ಒಂದು ಬ್ಲೌಸ್ನ ಕೂಡ ಸ್ಟಿಚಿಂಗ್ ಮಾಡಿದರು, ಅದನ್ನು ಕೂಡ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಕುಚ್ಚನ್ನ ಕೂಡ ಹಾಕಿಟ್ಟು ಹೋಗಿದ್ದೆ ಸ್ಯಾರಿಗೆ. ನಾನು ಬರೋಸಲಿ ಬ್ಲೌಸ್ನ ಸ್ಟಿಚ್ ಮಾಡಿದ್ರು, ಇನ್ನೇನು ಕಸ್ಟಮರ್ ಕೂಡ ಬರ್ತಾರೆ ಇಸ್ಕೊಳ್ಳೋಕ್ಕೆ. ಹಾಗಾಗಿ ಇದು ನೋಡ್ಬೋದು ನೀವು, ಡಿಸೈನು ಕಲರ್ ಕಾಂಬಿನೇಷನ್ ಈ ಥರ ಇದೆ. ಪಿಂಕಲ್ಲಿ ಮತ್ತು ರಾಮ ಗ್ರೀನ್ ಬ್ಲೌಸ್ ಇದೆ, ಆ ಥರ ಡಬಲ್ ಕಾಂಬಿನೇಷನಲ್ಲಿ ವರ್ಕ್ನ ಕೂಡ ಮಾಡಿಸಿದ್ವಿ. ಹಾಗೆಯೇ ಇನ್ನೊಂದು ಡಿಸೈನ್ನ ಕೂಡ ಮಿಷಿನ್ಗೆ ಕೂಡ ಹಾಕಿದ್ದೀನಿ. ಈ ಡಿಸೈನ್ ಫುಲ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಡಿಫ್ರೆಂಟಾಗಿ ಮಾಡಿದ್ದೀನಿ. ಹೇಗೆಲ್ಲ ಮಾಡಿದ್ದೀನಿ ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೂಡ ಹೇಳ್ತೀನಿ. ಇದರದ್ದೇ ಫುಲ್ ವೀಡಿಯೋನ ಮಾಡಿ ಫುಲ್ ಡೀಟೇಲಿಗಾಗಿ ಎಕ್ಸ್ಪ್ಲೇನ್ನ ಕೂಡ ಮಾಡ್ತೀನಿ. ಇವತ್ತಿನ ಬ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆ, ಮತ್ತಷ್ಟು ಡಿಸೈನ್ಸ್ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.